ರಕ್ತದಾನ ಮಹಾದಾನ ಅಂತಾರೆ. ರಕ್ತದಾನಕ್ಕಿಂತ ಮತ್ತೊಂದು ದಾನವಿಲ್ಲ. ಅದೇ ಮಾತನ್ನ ಇಲ್ಲೊಬ್ರು 102 ಬಾರಿ ರಕ್ತದಾನ ಮಾಡಿ ದಾಖಲೆ ಬರೆಯುವ ಮೂಲಕ ರಕ್ತದಾನದ ಮಹತ್ವ ಸಾರಿದ್ದಾರೆ. ಯಾರವರು? ನೀವೇ ನೋಡಿ. ರಕ್ತದಾನ ಪ್ರತಿಯೊಬ್ಬರ ಜೀವ ಉಳಿವಿಗೆ ಸಹಾಯವಾಗುವ ಮಹಾದಾನ. ರಕ್ತದಾನ ಮಾಡೋದ್ರಿಂದ ಹಲವು ಉಪಯೋಗಗಳಿವೆ. ಇಂದಿನ ಯುವಕರು ತುರ್ತು ಪರಿಸ್ಥಿತಿಯಲ್ಲಿ ರಕ್ತದಾನ ಮಾಡೋಕೆ ಹಿಂದೇಟನ್ನ ಹಾಕ್ತಾರೆ. ಆದ್ರೆ ಇಲ್ಲೊಬ್ರು 102 ಬಾರಿ ರಕ್ತದಾನ ಮಾಡಿ ದಾಖಲೆ ಬರೆದಿದ್ದಾರೆ. ಜೊತೆಗೆ ರಕ್ತದಾನದ ಮಹತ್ವವನ್ನ ಸಾರಿದ್ದಾರೆ. ಇವರ ಹೆಸರು ಡಾಕ್ಟರ್ ಟಿ ತ್ಯಾಗರಾಜ್. ಮೈಸೂರಿನ ಬನ್ನಿ ಮಂಟಪದ ಕೆಪಿಟಿಸಿಎಲ್ ಸಂಸ್ಥೆಯಲ್ಲಿ ಇಂಜಿನಿಯರ್ ಆಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಒಮ್ಮೆ ಇವರ ಚಿಕ್ಕಮ್ಮನಿಗೆ ಆರೋಗ್ಯದಲ್ಲಿ ಸಮಸ್ಯೆಯಾಗಿತ್ತಂತೆ. ರಕ್ತದ ಅವಶ್ಯಕತೆ ತುಂಬಾ ಇದ್ರೂ ಎಲ್ಲಿಯೂ ಬ್ಲಡ್ ಸಿಗ್ಲಿಲ್ವಂತೆ. ಕೊನೆಗೆ ಇವರ ಚಿಕ್ಕಮ್ಮ ಸಾವನ್ನಪ್ತಾರೆ. ರಕ್ತ ಸಿಕ್ಕಿದ್ರೆ ಚಿಕ್ಕಮ್ಮ ಬದುಕ್ತಿದ್ರು ಅಂತ ವೈದ್ಯರು ಹೇಳಿದ್ರಂತೆ. ಇದರಿಂದ ಡಾಕ್ಟರ್ ತ್ಯಾಗರಾಜ್ ಚಿಕ್ಕಮ್ಮರ ಸ್ಥಿತಿ ಯಾರಿಗೂ ಬರಬಾರ್ದು ಅಂತ ಕಳೆದ 36 ವರ್ಷಗಳಿಂದ ರಕ್ತದಾನ ಮಾಡ್ತಿದ್ದಾರೆ. ವರ್ಷಕ್ಕೆ 4 ಬಾರಿ ಎಂಬಂತೆ ಪ್ರತಿ 3 ತಿಂಗಳಿಗೊಮ್ಮೆ ತಪ್ಪದೇ ರಕ್ತದಾನ ಮಾಡ್ತಿದ್ದಾರೆ. ಈ ಮೂಲಕ ಬರೋಬ್ಬರಿ 102 ಬಾರಿ ರಕ್ತದಾನ ಮಾಡಿ ಅಪರೂಪದ ದಾಖಲೆ ನಿರ್ಮಿಸಿದ್ದಾರೆ. 36 ವರ್ಷದಿಂದ ನಮ್ಮ ಚಿಕ್ಕಮ್ಮ ಒಬ್ರು ತೀರೋರು. ಈ ತರ ರಕ್ತದಾನ ಮಾಡಿದ್ರೆ ನಿಮ್ಮ ಚಿಕ್ಕಮ್ಮ ಉಳಿಸ್ಕೋಬಹುದಾಯ್ತು ಅಂತ ಇವರು ಡಾಕ್ಟರ್ ಲಕ್ಷ್ಮಣ ಅಂತ ಇದ್ರು, ಗೌರ್ಮೆಂಟ್ ಹಾಸ್ಪಿಟಲ್ ಹೇಳಿದ್ರು. ಎಲ್ಲಾದ್ರೂ ಲೈಬ್ರರಿಗೆ ಹೋದ್ರೆ ಪೇಪರ್ಗಳು ನೋಡ್ತೀನಿ ನಾನು. ಎವ್ರಿ ಡೇ ಬೆಳಿಗ್ಗೆಯಿಂದ ಪೇಪರ್ ನೋಡ್ತಾ ಇದ್ದೆ. ಆ ಪೇಪರ್ ನೋಡಿದಾಗ ಎಲ್ಲಾರ ರಕ್ತದಾನ ಮಾಡಿತಾ ಇದ್ರೆ ಅದು ತುಮಕೂರು ಆಗ್ಬೋದು, ಶಿವಮೊಗ್ಗ ಆಗ್ಬೋದು, ಮೈಸೂರು ಆಗ್ಬೋದು, ಬೆಂಗಳೂರು ಆಗ್ಬೋದು, ಅಲ್ಲಿ ಹೋಗ್ಬಿಡ್ತಾ ಇದ್ದೆ. ಏನು ಡಾಕ್ಟರ್ ತ್ಯಾಗರಾಜ್ರ ಮಾನವೀಯ ಸೇವೆಯನ್ನ ಎಂಎಂಸಿಆರ್ಐ ಗುರುತಿಸಿದೆ. ವಿಶೇಷ ಪ್ರಮಾಣ ಪತ್ರವನ್ನ ನೀಡಿ ಮೈಸೂರು ಮೆಡಿಕಲ್ ಕಾಲೇಜು ಅಂಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಗೌರವಿಸಿದೆ. ಡಾಕ್ಟರೇಟ್, ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಗಳು ತಮ್ಮ ಸೇವೆಯನ್ನ ಇನ್ನಷ್ಟು ಮುಂದುವರಿಸೋಕೆ ಪ್ರೇರಣೆಯಾಗಿದೆ. ಸಾಹಿತಿ ಕೂಡ ಆಗಿರುವ ತ್ಯಾಗರಾಜ್ ಹಲವು ಪುಸ್ತಕಗಳನ್ನು ಕೂಡ ಬರೆದಿದ್ದಾರೆ. ಇದರ ಜೊತೆಗೆ ಶಾಲೆಗಳಿಗೆ ತೆರಳಿ ಪುಸ್ತಕ ವಿತರಣೆ ಕೂಡ ಮಾಡ್ತಿದ್ದಾರೆ. ಒಟ್ನಲ್ಲಿ ಇಂದಿನ ಯುವ ಜನತೆಗೆ ಡಾಕ್ಟರ್ ತ್ಯಾಗರಾಜ್ ಸ್ಫೂರ್ತಿ. ರಕ್ತದಾನವು ಮಹಾದಾನ ಎಂಬ ಮಾತನ್ನ ತಮ್ಮ ಕಾರ್ಯದಿಂದ ಸಾಬೀತುಪಡಿಸಿದ್ದಾರೆ. ನಿಜಕ್ಕೂ ಇವರಿಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಕ್ಯಾಮರಾ ಪರ್ಸನ್ ರಾಹುಲ್ ಜೊತೆ ಆನಂದ್ KS, ನ್ಯೂಸ್ 18 ಮೈಸೂರು.